ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರ ಮನೆಗೆ ಬರುತ್ತಿರುವಂತಹ ಅಪರೂಪದ ದಿವ್ಯ ಶಕ್ತಿಯ ಬಗ್ಗೆ ತಿಳಿದರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ. ಜನವರಿ ಅಮಾವಾಸ್ಯೆ ಕಳೆದಿದೆ. ಇದರ ನಂತರ 20, 21, 22, 23, 24ನೇ ತಾರೀಕಿನವರೆಗೂ ಕೂಡ ಸಿಂಹ ರಾಶಿಯವರ ಮನೆಗೆ ದಿವ್ಯ ಶಕ್ತಿಗಳು ಹೇಗೆ ಬರುತ್ತಿದೆ, ಯಾವಾಗ ಬರುತ್ತಾರೆ, ಯಾವ ರೀತಿ ಇವರ ಜೀವನ ಬದಲಾಗುತ್ತೆ ಎಂಬ ಸತ್ಯವನ್ನು ನೀವು ತಿಳಿದುಕೊಂಡ್ರೆ ಖಂಡಿತವಾಗಿ ಶಾಕ್ ಆಗ್ತೀರಾ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರವೂ ಕೂಡ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸೋಕೆ ಹೊರಟಿದೆ. ಹಾಗಾದರೆ ಸಿಂಹ ರಾಶಿಯವರ ಪ್ರಿಯ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದ ಅದ್ಭುತವಾದ ಅಚ್ಚರಿಯ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮಲ್ಲಿ ಅನೇಕರು ಇದುವರೆಗೂ ತಿಳಿಯದೇ ಇರುವಂತಹ ಒಂದು ಅತ್ಯಂತ ರಹಸ್ಯಮಯ ಹಾಗೂ ಆಶ್ಚರ್ಯಕರ ಸತ್ಯವನ್ನು ಇಂದು ನಾವು ಬಹಿರಂಗಪಡಿಸುತ್ತಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತಿದೆ ಎಂಬುದನ್ನು ನೀವು ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಇವರ ಅಸ್ತಿತ್ವವೇ ನಿಮ್ಮ ಜೀವನದ ದಿಕ್ಕನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಈ ದೈವಿಕ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಸೂರ್ಯನಂತೆ ಪ್ರಕಾಶಮಾನವಾಗುತ್ತದೆ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಕೆ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳೋಕೆ, ನೀವು ಕಟ್ಟಿಕೊಂಡ ಕನಸನ್ನು ನನಸು ಮಾಡಿಕೊಳ್ಳೋಕೆ ಆ ಶಕ್ತಿಗಳ ಸಂಪೂರ್ಣವಾದ ಅನುಗ್ರಹದ ಅವಶ್ಯಕತೆ ನಿಮಗೆ ಖಂಡಿತವಾಗಿ ಇರುತ್ತದೆ. ಆದರೆ ಅವು ಅಸಮಾಧಾನಗೊಂಡರೆ, ಅಹಂಕಾರ ಮತ್ತು ಅಜಾಗರೂಕತೆಯಿಂದ ನೀವು ನಡೆದುಕೊಂಡರೆ ನಿಮ್ಮ ಕೈಯಲ್ಲಿದ್ದಂತಹ ತುತ್ತನ್ನು ನೀವೇ ಕೈ ತಪ್ಪಿಸುವ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ರೀತಿಯಲ್ಲಿ ಕಷ್ಟಗಳನ್ನು ಮೈ ಮೇಲೆ ಎಳೆದುಕೊಳ್ತೀರಾ. ಸಿಂಹ ರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಬಾರಿ ಇದು ಹೇಗೆ ತಪ್ಪಿತು ಎಂದು ಅಚ್ಚರಿಯಾಗುವಂತಹ ಸಂದರ್ಭಗಳನ್ನು ನೆನಪಿಸಿಕೊಂಡರೆ ಅದರ ಹಿಂದೆ ಇರುವ ಅಜ್ಞಾತ ರಹಸ್ಯವನ್ನು ತಿಳಿಯಲೇಬೇಕು. ಇದು ಕೇವಲ ಸಮಯದ ಆಟವಲ್ಲ, ಭಾಗ್ಯದ ತಿರುವು ಅಲ್ಲ. ನಿಮ್ಮ ಸುತ್ತಲೂ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ದಿವ್ಯ ಶಕ್ತಿಗಳಾದ ಅಪ್ರತ್ಯಕ್ಷ ರಕ್ಷಣೆಯೇ ಇದಕ್ಕೆ ಮೂಲ ಕಾರಣ. ನೀವು ಜನ್ಮತಃ ರಾಜಸಿಕ ಸ್ವಭಾವದವರು. ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವ ನಿಮ್ಮ ವ್ಯಕ್ತಿತ್ವದ ಮೂಲ ಲಕ್ಷಣಗಳು. ಅದಕ್ಕಾಗಿಯೇ ನಿಮ್ಮ ಮೇಲೆ ಅನೇಕ ಬಾರಿ ಬೇರೆಯವರ ದೃಷ್ಟಿ, ಅಸೂಯೆ ಮತ್ತು ಶತ್ರುಗಳ ಷಡ್ಯಂತ್ರಗಳು ಬೀಳುತ್ತದೆ. ಆದರೆ ಈ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಮೊದಲೇ ಈ ದಿವ್ಯ ರಕ್ಷಣಾ ವಲಯ ಅವುಗಳನ್ನು ತಡೆದು ನಿಲ್ಲಿಸಿದೆ. ನಿಮ್ಮ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಅಪಘಾತಗಳು, ಕಷ್ಟಗಳು, ಅವಮಾನಗಳನ್ನೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸದೇ ಇರೋ ರೀತಿಯಲ್ಲಿ ದೂರ ಕಳಿಸಿರುವಂತಹ ಮಹತ್ತರವಾದ ಶಕ್ತಿಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಆದರೆ ಜನವರಿ 2026 ಈ ಒಂದು ಸಂದರ್ಭದಲ್ಲಿ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ರಹಸ್ಯಮಯವಾದ ಘಟನೆಗಳು ನಡೆಯೋದಕ್ಕೆ ಆ ಶಕ್ತಿಗಳ ಒಂದು ವಿಶೇಷವಾದ ರಕ್ಷಣೆಯ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಗಮನಿಸದೇ ಇದ್ದರೂ ಕೂಡ ಸಂಕಷ್ಟಗಳು ತುದಿಗಾಲಿನಲ್ಲೇ ಬಂದಾಗಲೇ ತಿರುಗಿ ಬಿದ್ದಿದ್ದವು. ಅಪಘಾತಗಳು ತಪ್ಪಿ ಹೋಗಿದ್ದವು. ದೊಡ್ಡ ನಷ್ಟಗಳು ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿದವು. ಇವೆಲ್ಲವೂ ಆ ರಕ್ಷಕ ಕವಚಗಳ ಶಕ್ತಿಗಳ ಸೂಚನೆಯಾಗಿದೆ. ನಿಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯ ಜೊತೆಗೆ ಈ ಅಜ್ಞಾತ ಅನುಗ್ರಹ ಸದಾ ನಿಮ್ಮ ಜೊತೆ ನಿಂತು ಇವುಗಳನ್ನೆಲ್ಲ ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಈಗಾಗಲೇ ಭಾರಿ ಕುಸಿತಗಳು, ಮಾನಸಿಕ ಹೊಡೆತಗಳು, ಆರ್ಥಿಕ ಅಸ್ಥಿರತೆಗಳು ಉಂಟಾಗುತ್ತಿತ್ತು. ನೀವು ಖಂಡಿತವಾಗಿ ಈ ಸಮಯದಲ್ಲಿ ಆ ಒಂದು ಶಕ್ತಿಗಳಿಗೆ ಮನಸ್ಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಬೇಕು. ಆದ್ದರಿಂದ ಸಿಂಹ ರಾಶಿಯವರೇ, ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಗೌರವಿಸಿ ಸತ್ಯ ಮಾರ್ಗದಲ್ಲಿ ನಡೆಯಿರಿ. ನೀವು ಧೈರ್ಯದಿಂದ ಮುಂದೆ ಸಾಗಿದಷ್ಟು ಆ ದಿವ್ಯ ಶಕ್ತಿಗಳ ರಕ್ಷಣೆ ಇನ್ನಷ್ಟು ಬಲವಾಗುತ್ತಾ ನಿಮ್ಮ ಜೀವನವನ್ನು ಅಜ್ಞಾತವಾಗಿ ಕಾಯುತ್ತಲೇ ಇರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಕಾಶಮಾನ ವ್ಯಕ್ತಿತ್ವವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೇ ಹೆಚ್ಚಾಗಿದ್ದಾರೆ. ನಿಮ್ಮ ಪ್ರಗತಿ, ಗೌರವ ಮತ್ತು ನಾಯಕತ್ವದ ಗುಣಗಳು ಬೇರೆಯವರಿಗೆ ಅಸಹನೀಯವಾಗಿದೆ. ಈ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳು, ನಕಾರಾತ್ಮಕ ಪ್ರಯೋಗಗಳು ಮತ್ತು ಮಾನಸಿಕ ಆಟಗಳನ್ನು ಕೂಡ ಆಡಿದ್ದಾರೆ. ಆದರೆ ಸಿಂಹ ರಾಶಿಯ ಮೇಲೆ ಈ ಶಕ್ತಿಗಳ ಕೃಪೆ ಇರುವವರೆಗೂ ನಿಮ್ಮನ್ನು ಯಾರೂ ನಿಜವಾಗಿ ತೊಂದರೆ ಕೊಡೋದಕ್ಕೆ ಸಾಧ್ಯವಿಲ್ಲ. ನೀವು ಸಂಪೂರ್ಣವಾಗಿ ದೈವಿಕ ರಕ್ಷಣೆ ಒಳಗೆ ಇರ್ತೀರಾ. ಸ್ನೇಹಿತರೆ, ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು: ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ಯಾವುದೇ ರೀತಿಯ ಒಂದು ಬದಲಾವಣೆಗೋಸ್ಕರ ಬಯಸ್ತಾ ಇದ್ದೀನಿ ಅಂತ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೃತಜ್ಞತೆ ಎಂಬ ಭಾವನೆ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತದೆ. ನಾವು ತಿಳಿಸುವಂತಹ ಪ್ರತಿಯೊಂದು ಮಾತನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಪಾಲಿಸಬೇಕು. ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಅವರ ಜೀವನಕ್ಕೂ ನೀವು ದಾರಿ ಬೆಳಕಾಗಬಹುದು.
ಯಶಸ್ಸಿನ ದಾರಿಗೂ ನಿಮ್ಮ ಸಹಾಯ ಸಿಗ್ತಾ ಹೋದಂಗೆ ಆಗುತ್ತೆ. ಅದರಿಂದಾಗಿ ಈ ಒಂದು ವಿಡಿಯೋವನ್ನು ತಪ್ಪದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಶೇಷವಾದ ಬದಲಾವಣೆಯನ್ನು ನೀವು ನೋಡ್ಬೋದು. ಖಂಡಿತವಾಗಿ ನೀವು ಯಾರಿಗಾದ್ರೂ ಒಂದು ಒಳ್ಳೆಯದನ್ನು ಮಾಡಿದ್ರೆ ಭಗವಂತ ನಿಮಗೆ ಎರಡರಷ್ಟು ಒಳ್ಳೆಯದನ್ನು ಮಾಡ್ತಾನೆ, ಹೆಚ್ಚಿನ ಪ್ರತಿಫಲವನ್ನು ಕೊಡ್ತಾನೆ. ಅದು ಎಲ್ಲರ ಜೀವನದಲ್ಲೂ ನಡೆಯಬಹುದಾದಂತಹ ಒಂದು ದೊಡ್ಡ ಘಟನೆಯಾಗಿದೆ. ಏಕೆಂದರೆ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು ಮುಂದೆ ಒಂದು ದಿನ ನಮಗೆ ಎರಡರಷ್ಟು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ. ಆದ್ದರಿಂದ ಮುಂದೆ ಬರುತ್ತಿರುವಂತಹ 4-5 ದಿನಗಳು ಸಿಂಹ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುವಂತಹ ಅತ್ಯಂತ ವಿಶೇಷವಾದ ದಿನವಾಗಿದೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಪ್ರತ್ಯಕ್ಷ ಅವಕಾಶಗಳು, ಗೌರವ, ಹಣ ಮತ್ತು ಸಂತೋಷದ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಆದರೆ ಎಚ್ಚರ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೊಮ್ಮೆ ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಆತುರವಿಲ್ಲದೆ ವಿವೇಕ ಮತ್ತು ಶಾಂತಿಯಿಂದ ತೆಗೆದುಕೊಳ್ಳೋದು ಅತ್ಯಂತ ಅಗತ್ಯವಾಗಿರುತ್ತೆ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಶತ್ರು ಹೊರಗಿನ ವ್ಯಕ್ತಿಯಲ್ಲ, ನಿಮ್ಮ ಹತ್ತಿರದಲ್ಲೇ ಇರುವಂತಹ, ಸದಾ ನಿಮ್ಮನ್ನು ಹೊಗಳುತ್ತಾ ನಿಮ್ಮ ನಂಬಿಕೆಯನ್ನು ಗಳಿಸಿಕೊಂಡ ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂತಹ ವ್ಯಕ್ತಿಯಾಗಿರ್ತಾರೆ. ಕಳೆದ ಹಲವು ವರ್ಷಗಳಿಂದ ಅವನು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸ್ತಾ ಇರ್ತಾನೆ, ನಿಮ್ಮ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡ್ತಿದ್ದಾನೆ. ಆದರೆ ಈಗ ಕಾಲ ಬದಲಾಗುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದ್ದು ಸತ್ಯ ಹೊರಬರುವಂತಹ ಸಮಯವಾಗಿದೆ. ನ್ಯಾಯದ ದಾರಿಯಲ್ಲಿ ನಡೆಯುತ್ತಿರುವಂತಹ ನಿಮಗೆ ಯಾವಾಗಲೂ ಕೂಡ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ. ದೇವರ ಆಶೀರ್ವಾದ ಯಾವ ವ್ಯಕ್ತಿ ಮೇಲೆ ಇರುತ್ತೋ ಅಂಥವ್ರನ್ನ ಸೋಲ್ಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈಗ ನೀವು ಕಷ್ಟ ಅನುಭವಿಸ್ತಾ ಇರ್ಬೋದು, ಸೋಲಿನ ರುಚಿಯನ್ನು ತಿಂದಿರ್ಬೋದು, ಆದರೆ ಮುಂದೆ ನಿಮಗೆ ಒಳ್ಳೆಯದಾಗೋದನ್ನು ತಪ್ಪಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಸಿಂಹ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಅದು ಸ್ವಂತ ನಾಗದೇವತೆಗಳು ಮತ್ತು ನೀವು ಇಷ್ಟಪಡುವಂತಹ ದೇವರುಗಳಾದ ದುರ್ಗಾಮಾತೆಯ ಅನುಗ್ರಹ. ಖಂಡಿತವಾಗಿ ಮಹಾಶಿವನ ಅನುಗ್ರಹ, ದುರ್ಗಾಮಾತೆಯ ಅನುಗ್ರಹ ಎಲ್ಲಿರುತ್ತೋ ಅಲ್ಲಿ ಖಂಡಿತವಾಗಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವವನ್ನು ರಕ್ಷಿಸುತ್ತಿದೆ. ನರಸಿಂಹ ದೇವರು ನಿಮ್ಮ ಮೇಲೆ ಬಂದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನ ಮೂಲದಲ್ಲೇ ನಾಶ ಮಾಡ್ತಿದ್ದಾರೆ. ಖಂಡಿತವಾಗಿ ದೇವಾನುದೇವತೆಗಳ ಅನುಗ್ರಹ ಯಾವ ವ್ಯಕ್ತಿ ಮೇಲೆ ಇರ್ತದೋ ಅಂತಹ ವ್ಯಕ್ತಿಯನ್ನ ಯಾರು ಕೂಡ ಸೋಲ್ಸೋಕೆ, ಅವಮಾನ ಮಾಡೋದಕ್ಕೆ ಮತ್ತು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಒಂದು ದೇವರುಗಳ ಅನುಗ್ರಹ ಕಾಣದ ಕವಚದಂತೆ ಈ ಶಕ್ತಿಗಳು ಸದಾ ನಿಮ್ಮ ಸುತ್ತ ಇವೆ. ಸಿಂಹ ರಾಶಿಯವರು, ಈ ದೈವಿಕ ಕೃಪೆ ಸದಾ ನಿಮ್ಮ ಜೊತೆಗಿರಬೇಕು ಅಂದರೆ ನೀವು ವಿಶೇಷವಾಗಿ ಒಂದೆರಡು ಪರಿಹಾರಗಳನ್ನು ಪಾಲಿಸಬೇಕು. ಮೊದಲನೆಯದು ದುರಂಕಾರ ಮತ್ತು ಅತಿಯಾದ ಕೋಪವನ್ನು ನಿಯಂತ್ರಿಸಬೇಕು. ಸೂರ್ಯದೇವರ ಶಕ್ತಿಯ ಅಹಂಕಾರದಿಂದ ದುರ್ಬಲವಾಗುತ್ತೆ. ಎರಡನೆಯದು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಸೂರ್ಯದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಖಂಡಿತವಾಗಿ ಈ ಸರಳ ಉಪಾಯ ನಿಮ್ಮ ಜೀವನದಲ್ಲಿ ದೊಡ್ಡ ಅಡಚಣೆಯನ್ನು ದೂರ ಮಾಡುತ್ತೆ. ಖಂಡಿತವಾಗಿ ಶಾಂತಿ ಮತ್ತು ಯಶಸ್ಸನ್ನು ತರುತ್ತೆ. ಅಷ್ಟೇ ಅಲ್ಲದೆ ದುರ್ಗಾಮಾತೆಯ ಒಂದು ಅನುಗ್ರಹ ನಿಮ್ಮ ಜೀವನದಲ್ಲಿ ಇದ್ರೆ ಯಾವುದೇ ಕಷ್ಟ ಬರೋದಿಲ್ಲ. ಆದ್ದರಿಂದ ದುರ್ಗಾಮಾತೆಯ ಸನ್ನಿಧಾನಕ್ಕೆ ಹೋಗಿ ನಿಂಬೆಹಣ್ಣಿನ ಹಾರ ಹಚ್ಕೊಳ್ಳೋದು ಅಥವಾ ನಿಂಬೆಹಣ್ಣಿನ ದೀಪ ಹಚ್ಚೋದು, ಮನಸ್ಸಿನಲ್ಲಿ ಶಾಂತಿ ನೆಲೆಸುವಂತೆ ಬೇಡಿಕೊಳ್ಳೋದು ಉತ್ತಮ. ಓಂ ನಮಃ ಶಿವಾಯ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಿ. ಇದರಿಂದ ನಿಮ್ಮ ಇಲ್ಲಿರುವಂತಹ ದೈವಿಕತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೊರಗೆ ಬರೋಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ, ಯಶಸ್ಸನ್ನು ತಂದುಕೊಡುತ್ತೆ. ಸುಮಾರು ಹಲವು ವರ್ಷಗಳ ನಂತರ ಈಗ ಗ್ರಹಗತಿಗಳ ಚಕ್ರವು ಸಿಂಹ ರಾಶಿಯವರ ಪರವಾಗಿ ಅತ್ಯಂತ ಪ್ರಬಲವಾಗಿ ತಿರುಗುತ್ತಿದೆ. ಇದುವರೆಗೆ ನೀವು ಅನುಭವಿಸಿದಂತಹ ತೊಂದರೆಗಳು, ಅಡೆತಡೆಗಳು, ವಿಳಂಬ, ಅಸ್ಪಷ್ಟತೆ ನಿಧಾನವಾಗಿ ಕರಗುತ್ತಾ ಹೋಗುತ್ತೆ. ಶನಿ ಮತ್ತು ಗುರುಗಳ ಅಪರೂಪವಾದ ಹಾಗೂ ಶಕ್ತಿಶಾಲಿ ಸಂಯೋಗವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪರಿವರ್ತನೆಗೆ ದಾರಿ ತೆರೆಯುತ್ತದೆ. ಇದು ಸಣ್ಣ ಬದಲಾವಣೆಯಲ್ಲ, ನಿಮ್ಮ ಚಿಂತನೆ, ನಿರ್ಧಾರ ಮತ್ತು ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ದೊಡ್ಡ ಅಧ್ಯಯನದ ಆರಂಭ. ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಕೆಲಸ ಅಥವಾ ವ್ಯವಹಾರದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಆರ್ಥಿಕವಾಗಿ ನೀವು ಆಕಸ್ಮಿಕವಾಗಿ ಧನಲಾಭದ ಅವಕಾಶವನ್ನು ಕಂಡುಕೊಳ್ತೀರಾ. ಇದುವರೆಗೆ ಕಾಣದಿದ್ದ ಮಾನಸಿಕ ಶಾಂತಿ ನಿಮ್ಮೊಳಗೆ ನೆಲೆಸುತ್ತೆ. ಒಟ್ಟಾರೆಯಾಗಿ ಖಂಡಿತವಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ಖಂಡಿತವಾಗಿ ನೀವು ಮುಂದೊಂದು ದಿನ ಯಶಸ್ಸಿನ ಮೆಟ್ಟಿಲನ್ನು ಹತ್ತೋದನ್ನು ಯಾರಿಂದ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಜನ್ಮತಃ ನಾಯಕತ್ವ ಗುಣ ಹೊಂದಿರುವಂಥವರು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಆದರೆ ಅದೇ ತಪ್ಪು ದಾರಿಯಲ್ಲಿ ಹೋದರೆ ದುರಂಕಾರವಾಗಬಹುದು. ಈಗ ಗ್ರಹಗಳ ಅನುಗ್ರಹ ಇರುವ ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಸಕಾರಾತ್ಮಕ ಚಿಂತನೆ ಹಾಗೂ ಧರ್ಮ ಮಾರ್ಗ ಮತ್ತು ಸತ್ಯದೊಂದಿಗೆ ಬಳಸಿದರೆ ನಿಮ್ಮ ಭಾಗ್ಯವು ಸೂರ್ಯನಂತೆ ಸದಾ ಪ್ರಕಾಶಮಾನವಾಗಿರುತ್ತದೆ. ಏರಿಳಿತಗಳು ಬಂದರೂ ಅವು ನಿಮ್ಮನ್ನು ಕುಗ್ಗಿಸೋದಿಲ್ಲ, ಇನ್ನಷ್ಟು ಬಲಪಡಿಸಲು ಮಾತ್ರ ಬರುತ್ತದೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಸರಿಯಾದ ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಭದ್ರವಾದ ಬುನಾದಿ ಅಡಿಗಲ್ಲಾಗುತ್ತದೆ ಮತ್ತು ಸಿಂಹ ರಾಶಿಯವರ ಜೀವನದಲ್ಲಿ ಈಗ ಪ್ರಾರಂಭವಾಗುತ್ತಿರುವಂತಹ ಈ ಶುಭ ಯೋಗ ದೀರ್ಘಕಾಲದ ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ
ಶಕ್ತಿಯನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಸರಿಯಾದ ಕಡೆಗೆ ಸರಿಯಾದ ಬುದ್ಧಿವಂತಿಕೆಯಿಂದ ನಿಮ್ಮ ಶಕ್ತಿಯನ್ನು ವಿನಿಯೋಗ ಮಾಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಪಡೆದುಕೊಳ್ತೀರಾ. ಈ ಒಂದು ಸಮಯದಲ್ಲಿ ಬರ್ತಕ್ಕಂತಹ ಕಷ್ಟಗಳು, ನಾನಾ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಗಟ್ಟಿ ಮಾಡಲು ಕೊಡುತ್ತಿರುವಂತಹ ದೇವರ ಒಂದು ಪರೀಕ್ಷೆಯಾಗಿದೆ. ಈ ಸಮಯದಲ್ಲಿ ಈ ಪರೀಕ್ಷೆಯಲ್ಲಿ ನೀವು ಅತ್ಯುತ್ತಮವಾಗಿ ಪಾಸ್ ಆದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿಯ ಕನಸನ್ನು ನನಸು ಮಾಡ್ಕೊಳ್ತೀರಾ. ನಿಮ್ಮ ಜೀವನದ ದೊಡ್ಡ ದೊಡ್ಡ ಶಿಖರವನ್ನು ಹೇರೋಕೆ ಖಂಡಿತವಾಗಿ ಈ ಒಂದು ಸಮಯ ಸಾಧ್ಯ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಜನರು ತುಂಬ ಒಳ್ಳೆಯ ಮನಸ್ಸಿನವರು ಮತ್ತು ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳುವಂತಹ ಮನಸ್ಸನ್ನು ಹೊಂದಿರುವಂಥವರು. ಇವರಿಗೆ ಸದಾ ದೇವರ ಆಶೀರ್ವಾದ ಕಾಪಾಡ್ತಾ ಇರುತ್ತೆ. ಮುಂಬರುವ ದಿನಗಳು ನಿಮ್ಮ ಶತ್ರುಗಳು ದೂರವಾಗ್ತಾರೆ. ನಿಮ್ಮ ಜೀವನದಲ್ಲಿ ವಿಶೇಷವಾದ ಅಚ್ಚರಿಯ ಸಂಗತಿಯನ್ನು ನೀವೇ ನೋಡ್ತೀರಾ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.